ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕ ನ್ಯಾಯ ಸಿಗಬೇಕು ಮತ್ತು ಅನೇಕ ಹೋರಾಟಗಳಿಗೆ ಹೆಸರಾದಂಥ ಶಿವಮೊಗ್ಗ ಮತ್ತು ಬೇರೆ ಬೇರೆ ಕಾರಣಕ್ಕೆ ನಮ್ಮ ಮಲೆನಾಡು ಜಿಲ್ಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ನ್ಯಾಯ ಎಲ್ಲ ಕಕ್ಷಿದಾರರಿಗೂ ಕೂಡ ಅತ್ಯಂತ ಹಗುರವಾಗಿ ಸಿಗುವಂಥ ಒಂದು ಪ್ರಯತ್ನಗಳು ಆಗಬೇಕು ಅಂದರೆ ಯಾವ ರೀತಿ ಗುಲ್ಬರ್ಗ ಮತ್ತು ಧಾರವಾಡ ಪೀಠದಲ್ಲಿ ಮಾಡಿದ್ದಾರೆ ಆ ರೀತಿ ನಮ್ಮ ಮಧ್ಯ ಕರ್ನಾಟಕದಿಂದ ಅಕ್ಕಪಕ್ಕದ ಜಿಲ್ಲೆಗಳನ್ನು ಜೋಡಿಸಿ ಇಲ್ಲಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಮತ್ತು ಈಗಾಗಲೇ ಶಿವಮೊಗ್ಗ ನಗರದ ಜಾಗ ಇದೆ. ಶಿವಮೊಗ್ಗ ಅವರಂತ ಮುಖ್ಯಮಂತ್ರಿ 1ನೇ ತಾರೀಕು ಬರ್ತಾ ಇದ್ದಾರೆ. ಹಾಗಾಗಿ ಜಾಗವನ್ನು ಕೂಡ ಗುರುತಿಸುವಂಥ ಕೆಲಸ ಮಾಡಿ ಪ್ರಪೋಸಲನ್ನು ಕಳಿಸ್ಕೊಡ್ಬೇಕು. ದೆಹಲಿ ಮಟ್ಟದಲ್ಲಿ ಏನು ಫಾಲೋ ಮಾಡಬೇಕು, ಅಲ್ಲೂ ಕೂಡ ನಿಮ್ಮ ಸಹಕಾರ ಇರಲಿ ರಾಜ್ಯ ಸರ್ಕಾರದ್ದು. ನಾವು ಕೂಡ ಎಲ್ಲೂ ಕೂಡ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ. ಸರ್, ಇದು ಯಾವುದೂ ವಿಶೇಷ ಅಲ್ಲ ಸರ್. ಸರ್ಕಾರ ಬಂದು 3 ವರ್ಷದಿಂದ ಸರ್ಕಾರ ಇದೆ ಅಂತೇಳಿ ಯಾರೂ ಕೂಡ ಅನ್ಕೊತಾ ಇಲ್ಲ. ಒಂದು ಕಡೆ ಗ್ಯಾರಂಟಿ ಅಂಥೇಳಿ ಆ ಗ್ಯಾರಂಟಿ ಮುಖಾಂತರ ಕೂಡ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ತು ದಿನ ಬೆಳಗಾದರೆ ಮಂತ್ರಿಮಂಡಲದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ವೈದಾಟ ಬಿಟ್ಟರೆ ಮೊನ್ನೆನೂ ಕೂಡ ತುಮಕೂರು ನಡೆದಂಥ ಅವರ ಒಂದು ಸಾಧನ ಮಹೋತ್ಸವ ಏನಿತ್ತು ಅದು DCM CMನ ಒಂದು ಸಾಧನ ಮಹೋತ್ಸವ ಅವರ ಚೇರಿಗೋಸ್ಕರ ಹೊರತು ಅದು ಯಾವುದೇ ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ ಅನ್ನೋದು ಜನನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಕೂಡ ನಮಗೆಲ್ಲ ಸಂದೇಶ ಬಂದಿದೆ. ಹಾಗಾಗಿ ಇನ್ನಾದರೂ ಕೂಡ ಈ ಒಳಜಗಳನ್ನು ಬಿಟ್ಟು ಇನ್ನೊಂದು 2 ವರ್ಷ ಆದರೂ ಕೂಡ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಡ ಅಂತೇಳಿ ಒತ್ತಾಯ ಕೂಡ ಮಾಡ್ತೀವಿ. ರಾಷ್ಟ್ರಭಕ್ತ ಬಳಗಕ್ಕೆ ಬರೀ ಸ್ಥಳ ಮಹಿಮೆ ಮಾತ್ರ ಹೈಕೋರ್ಟ್ನಲ್ಲಿರೋವರೆಗೂ ಇಲ್ಲಿಗೂ ಬರೀ ಸ್ಥಳ ಅವರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೇವೆ ಅಷ್ಟು ಮಾತ್ರಕ್ಕಾಗಿ ಎಲ್ಲ ಸೂತ್ರಗಳನ್ನು ನಾವು ಇಂಟರ್ಫಿಯರ್ ಮಾಡಬೇಕಾಗುತ್ತೆ. ನಮ್ಮ ಧ್ವನಿಯನ್ನೆಲ್ಲ ದೇವರಿಗೆ ನನ್ನಲ್ಲಿ ಒಂದು ವಿಶೇಷವಾದಂಥ ಮನವಿ. ಸೆಕ್ಷನ್ 51(2) ಕೇಂದ್ರ ಇಲ್ಲಿ ಇದ್ದಾಗ್ಯೂ ಕೊಡದೇ ಇದ್ದರೆ ಕೇಂದ್ರ ಸರ್ಕಾರ ಯಾವತ್ತೂ ಇದ್ದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೂ ಅದರಲ್ಲಿ ಪರಮಾಧಿಕಾರ ಸೆಕ್ಷನ್ 51(2) ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ಗಿದೆ ಅವರು. ಆಮೇಲೆ ಇನ್ನು ಕೊನೆಯದಾಗಿ ನಾನು ಇನ್ನೂ ಒಂದು ವಿಚಾರ ಕ್ಷಮಿಸಬೇಕು. ಈ ನ್ಯಾಯ ವಿತರಣಾ ವ್ಯವಸ್ಥೆ